1994ರ ಫೆಬ್ರವರಿ 8ರಂದು ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ಕಪಿಲ್ ದೇವ್ ಅವರು ಟೆಸ್ಟ್ ಪಂದ್ಯವೊಂದರಲ್ಲಿ 432ನೇ ವಿಕೆಟ್ ಪಡೆಯುವ ಮೂಲಕ ರಿಚರ್ಡ್ ಹ್ಯಾಡ್ಲಿ ಅವರ 431 ವಿಕೆಟ್ಗಳ ವಿಶ್ವ ದಾಖಲೆಯನ್ನು ಮುರಿದರು. ಈ ಪಂದ್ಯವು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 3ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯವಾಗಿತ್ತು. ಅಂದು ಕಪಿಲ್ ದೇವ್ ರಿಚರ್ಡ್ ಹ್ಯಾಡ್ಲಿ ಅವರ ದಾಖಲೆಯನ್ನು ಮುರಿದಾಗ ಇಡೀ ಕ್ರೀಡಾಂಗಣವೇ ಅವರ ಗೌರವಾರ್ಥವಾಗಿ ಎದ್ದು ನಿಂತಿತ್ತು. ಅಲ್ಲದೆ ಮೈದಾನದ ಮೇಲೆ ಗಾಳಿಯಲ್ಲಿ 432 ಬಲೂನ್ಗಳನ್ನು ಹಾರಿಬಿಡಲಾಯಿತು. ಕಪಿಲ್ ದೇವ್ 1983ರಲ್ಲಿ ತಮ್ಮ ನಾಯಕತ್ವದಲ್ಲಿ ಭಾರತವನ್ನು ತನ್ನ ಮೊದಲ ವಿಶ್ವಕಪ್ ಗೆಲ್ಲುವಂತೆ ಮಾಡಿದ್ದರು ಎಂಬುದು ಇಲ್ಲಿ ಗಮನಾರ್ಹ ಅಂಶವಾಗಿದೆ. ಕಪಿಲ್ ದೇವ್ ಅವರು ತಮ್ಮ ಅಂತಾರಾಷ್ಟ್ರೀಯ ವೃತ್ತಿ ಜೀವನದ ಕೊನೆಯ ಪಂದ್ಯವನ್ನು 1994ರ ಮಾರ್ಚ್ 23ರಂದು ಆಡಿದ್ದರು. 1941ರ ಫೆಬ್ರವರಿ 8ರಂದು ದೇಶದ ಪ್ರಸಿದ್ಧ ಗಜಲ್ ಗಾಯಕ ಜಗಜಿತ್ ಸಿಂಗ್ ಅವರು ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಜನಿಸಿದರು. ಜಗಜಿತ್ ಸಿಂಗ್ ಅವರು 1961ರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಹಾಡಲು ಪ್ರಾರಂಭಿಸಿದರು. ಆದರೆ ಅವರು ಬಾಲಿವುಡ್ ಚಿತ್ರಗಳಿಗೆ ಹಾಡಲು ಬಯಸಿದ್ದರು. ಆದ್ದರಿಂದ ಜಗಜಿತ್ ಸಿಂಗ್ ತನ್ನ ಕುಟುಂಬಕ್ಕೆ ತಿಳಿಸದೆ ಮುಂಬೈಗೆ ಬಂದರು. ಬಹುದಿನಗಳ ಹೋರಾಟದ ನಂತರ ಅವರು ಬಾಲಿವುಡ್ ಪ್ರವೇಶಿಸಿದರು. ಸಮಯ ಕಳೆದಂತೆ ಜಗಜಿತ್ ಸಿಂಗ್ ಅವರ ಗಜಲ್ಗಳಿಗೆ ಜನರು ಮಾರು ಹೋದರು. ಸರ್ಫರೋಶ್ ಚಿತ್ರದ ಹೋಶ್ವಾಲೋಂಕೋ ಖಬರ್ ಕ್ಯಾ ಹಾಡು, ಚಿತೀನಾ ಕೋಯಿ ಸಂದೇಶ್ ಚಿತ್ರದ ದುಶ್ಮನ್ ಹಾಡು ಮತ್ತು ತರ್ಕೀಬ್ ಚಿತ್ರದ ಕಿಸ್ಕಾ ಚೆಹರಾ ಅಬ್ ಮೈ ದೇಖೂಂ ಹಾಡು ಜಗಜಿತ್ ಸಿಂಗ್ರ ಸೂಪರ್ ಹಿಟ್ ಪಟ್ಟಿಯಲ್ಲಿವೆ. ಇದಲ್ಲದೆ ಜಗಜಿತ್ ಸಿಂಗ್ ಟಿವಿ ಧಾರಾವಾಹಿ ಮಿರ್ಜಾ ಗಾಲಿಬ್ ಸೇರಿದಂತೆ ಇತರ ಹಲವು ಚಿತ್ರಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ. ಅವರು 2011ರ ಅಕ್ಟೋಬರ್ 10ರಂದು ಮುಂಬೈನಲ್ಲಿ ನಿಧನರಾದರು.